ಹಲೋ ಎವ್ರಿವನ್, ಎಲ್ರಿಗೂ ಯುಬಿಡಿಟಿ ಡೈರೀಸ್ಗೆ ಸ್ವಾಗತ. ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಸಿ ಎ ಪ್ರೊಫೆಷನ್ ಅಂತ ಬಂದರೆ ನಮ್ಮ ತಲೆಯಲ್ಲಿ ಬರೋದು ಎಕ್ಸಾಮ್ಸ್ ತುಂಬ ಟಫ್ ಇರುತ್ತೆ, ಮತ್ತು ಅದಕ್ಕೆ ದಿನದಲ್ಲಿ 16ರಿಂದ 18 ಗಂಟೆಗಳ ಮಟ್ಟ ಓದಬೇಕಂತಾರೆ, ಮತ್ತು ಇಟ್ಸ್ ಹೈಲಿ ರೆಸ್ಪಾನ್ಸಿಬಲ್ ಪ್ರೊಫೆಷನ್. ಅದ್ರ ಬಗ್ಗೆ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇವತ್ತು ಗೆಸ್ಟ್ ಇದ್ದಾರೆ. ಅವ್ರು ಬಂದ್ಬಿಟ್ಟು ಲಿಂಗರಾಜ್ ಎಸ್ ಅಂತ. ಈಸ್ ಅ ಚಾರ್ಟರ್ಡ್ ಅಕೌಂಟೆಂಟ್. ಸರ್, ವೆಲ್ಕಮ್ ಯು ಸರ್. ಸರ್, ಪರ್ಸನಲ್ ಲೈಫ್ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ರೆ. ನಾನು ಚಾರ್ಟರ್ಡ್ ಅಕೌಂಟೆಂಟ್ 2007ರಲ್ಲಿ ನಾನು ಕ್ವಾಲಿಫೈಡ್ ಆಗಿತ್ತು. ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ 4 ಜನ ಮಕ್ಕಳು. ನಾನೇ ದೊಡ್ಡವನು. ನಮ್ಮ ಫಾದರು ಪ್ರಿಂಟಿಂಗ್ ಪ್ರೆಸ್ ಇತ್ತು. ಅವಾಗ ಭಾಳ ಬಿ ಕಾಮ್ ಮಾಡೋದೇ ಕಷ್ಟ ಇತ್ತು. ಆದರೂ ನಾನು ಇದು ಸಿ ಎ ಕೋರ್ಸ್ ಮಾಡಲೇಬೇಕಂತ ಉದ್ದೇಶದಿಂದ ಎಷ್ಟರ ಕಷ್ಟ ಆಗಲಿ ಅಂತೇಳಿ ನಾನು ಸಿ ಎ ಕೋರ್ಸ್ ಮಾಡಿ ಕೋರ್ಸ್ ಮಾಡೋಕ್ಕೆ ಒಬ್ಬರು ಸಿ ಎ ಹತ್ರ ಆರ್ಟಿಕಲ್ಶಿಪ್ ಟ್ರೈನಿಂಗ್ ಹೋದೆ. ಆಮೇಲೆ ಎಕ್ಸಾಮ್ಸ್ ಎಲ್ಲ ಬರೋದು. ಎಕ್ಸಾಮ್ಸ್ ಕೋಚಿಂಗ್ ತಗೊಂಡದ್ದು ನಾನು ಕೋಚಿಂಗ್ ತಗೊಂಡಿದ್ದಿಲ್ಲ ಇಂಟರ್ಮೀಡಿಯೇಟಿಗೆ. ಫೈನಲಿಗೆ ಕೋಚಿಂಗ್ ಅಂತೇಳಿ ನಾನು ಮಡ್ರಾಸಿಗೆ ಹೋಗಿ ಆಮೇಲೆ ಬಂದು ಎಕ್ಸಾಮ್ ಬರೋದು ಪಾಸ್ ಆದ 2007. ಅಂದರೆ ನಿಮಗೆ ಸಿ ಎನೇ ಇದನ್ನೇ ಪ್ರೊಫೆಷನ್ ಆಗಿ ಚೂಸ್ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಏನಾದರೂ ಸ್ಟ್ರಾಂಗ್ ರೀಸನ್ ಇತ್ತಾ, ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ರೀಸನ್ ಆಗಿರ್ಬೋದು, ಅಥವಾ ಏನಾದರೂ? ನಮ್ಮ ಫ್ಯಾಮಿಲಿ ಒಳಗೆ ಯಾರು ಸಿ ಎ ಇದ್ದಲ್ಲ, ನಾನೇ ಫಸ್ಟ್ ಜನರೇಷನ್ ಸಿ ಎ ಅಂತಂದರೆ ನಮ್ಮ ಮನೇಲಿ ನಾನೇ ಆಗಿರೋದು. ನಾನು ಸಿ ಎನೇ ಯಾಕೆ ಮಾಡ್ಬೇಕು ಅಂತಂದರೆ, ಕಾಲೇಜ್ ಡೇಸ್ನಲ್ಲಿ ಇದ್ದಾಗ ನಮ್ಮ ಕಾಲೇಜಲ್ಲಿ ಒಂದೆರಡು ಸಬ್ಜೆಕ್ಟ್ನ ಸಿ ಎಗಳು ದಾವಣಗೆರೆಯಿಂದ ಒಂದಿಬ್ಬರು ಸಿ ಎಗಳು ಬಂದು ಕ್ಲಾಸ್ ತಗೊತಿದ್ರು. ಅವರು ಆವಾಗ ಸಿ ಎ ಕೋರ್ಸ್ ಬಗ್ಗೆ ಏನು ಅಂತ ಹೇಳಿದಾಗ ನನಗೆ ಭಾಳ ಇಂಟ್ರೆಸ್ಟ್ ಬಂದು ಇದನ್ನು ಮಾಡಲೇಬೇಕು ಅಂತಂದೇಳಿ ನಾನು ಸಿ ಎ ಕೋರ್ಸ್ ಸೇರಿ ಎಕ್ಸಾಮ್ ಬರೆದು. ಅಂದರೆ ಸೆಲ್ಫ್ ಸ್ಟಡಿನೂ ಮಾಡ್ಬೋದು, ಇಲ್ಲ ಕೋಚಿಂಗ್ ತಗೊಂಡು ಮಾಡ್ಬೋದು. ಕೋಚಿಂಗ್ ತಗೊಂಡ್ರೆ ಸ್ವಲ್ಪ ಏನು ಸಿ ಎ ಇದ್ರ ಬಗ್ಗೆ ಯಾವ ಥರ ಬರೀಬೇಕು ಏನು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ನೀವು ಸಿ ಎ ಓದಬೇಕಾದ್ರೆ ನಿಮಗೆ ಆದಂಥ ಕಷ್ಟಗಳು ಏನು, ಡಿಫಿಕಲ್ಟೀಸ್, ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರಿ? ಅಂದರೆ ಫಸ್ಟ್ ಸಿ ಎ ಕೋರ್ಸ್ ಇರಿದಾಗ ಸೆಲ್ಫ್ ಸ್ಟಡಿ ಮಾಡಬೇಕು ಅಥವಾ ಕೋಚಿಂಗ್ ತಗೋಬೇಕು ಅನ್ನೋದು ಡೌಟ್ ಇತ್ತು ನನಗೆ. ಕನ್ಫ್ಯೂಷನ್ ಇತ್ತು. ಅವಾಗ ಭಾಳ ಜನ ಕೋಚಿಂಗ್ ತಗೊಂಡ್ರೆ ಅಂದರು. ಕೋಚಿಂಗ್ ತಗೊಳಕ್ಕೆ ನಮ್ಮ ಹತ್ರ ಅಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಿಲ್ಲ, ಬ್ಯಾಕ್ಗ್ರೌಂಡ್ ಇದ್ದಿಲ್ಲ. ಅದಕ್ಕೆ ಏನು ಮಾಡಿದ್ದು, ಸೆಲ್ಫ್ ಸ್ಟಡಿ ಮಾಡಿದೆ ಇಂಟರ್ಮೀಡಿಯೇಟಿಗೆ. ಬಟ್ ಫೈನಲಿಗೆ ಏನಾಗ್ಬಿಡ್ತು, ಕೋಚಿಂಗ್ ತಗೊಂಡು ಬರಲೇಬೇಕಾದಂಥ ಪರಿಸ್ಥಿತಿ ಬಂದಾಗ ನಾನು ಇಲ್ಲಿ ಬೇರೆಯವ್ರ ಹತ್ರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ತಗೊಂಡು ಮಡ್ರಾಸಿಗೆ ಹೋಗಿ ಕೋಚಿಂಗ್ ತಗೊಂಬಂದು ಎಕ್ಸಾಮ್ ಬರ್ತೀನಿ. ಈಗ ಜನರು ಹೇಳ್ತಾರೆ, ಕೆಲವರು ಜನ 1000 ಹತ್ರ ಮಾತಾಡ್ಕೊಂತಾರೆ, ಕೆಲವರು ಏನು ಸಿ ಎ ಅದೇನು ಬಿಡು ಮಾಡ್ಬೋದು, ಮತ್ತೆ ಕೆಲವರು ಹೇಳ್ತಾರೆ ತುಂಬ ಟಫ್ ಅಂತೆ. ನೀವು ಇದನ್ನ ತಗೊಂಡು ಕೋಚಿಂಗ್ ತಗೊಂಡು ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿರೋದ್ರಿಂದ ನಿಮಗೆ ಹೇಗೆ ಅನಿಸುತ್ತೆ? ಜನರ ಒಪಿನಿಯನ್ ಬಗ್ಗೆ ನಿಮಗೆ ಅನಿಸುತ್ತೆ ಅದು ನಿಜ ಟಫ್ ಆಗುತ್ತೆ ಅಂತ? ಸಿ ಎ ಕೋರ್ಸ್ ಅಂತ ಏನು ಟಫ್ ಅಂತ ಏನಿಲ್ಲ. ಪ್ರಪಂಚದಲ್ಲಿ ಯಾವ ಕೋರ್ಸ್ ಯಾವುದು ಟಫ್ ಅಲ್ಲ. ನಮ್ಮ ಡೆಡಿಕೇಶನ್ ಇರಬೇಕು. ಫಸ್ಟ್ ಡೆಡಿಕೇಶನ್ಗಿಂತ ಮುಂಚೆ ನಮ್ದು ಅರ್ಜಿ ಇರಬೇಕು. ಇದು ಮಾಡಲೇಬೇಕಂತ ಅರ್ಜಿ ಇತ್ತು ಅಂದರೆ ಡೆಡಿಕೇಶನ್ ಮಾಡಬೇಕು. ಅಟ್ಲೀಸ್ಟ್ ಒಂದು 10 hours ಪರ್ ಡೇ ನಾವು ಸ್ಟಡಿ ಮಾಡಿದ್ವಿ ಅಂದ್ರೆ 100% ಸಕ್ಸೀಡ್ ಆಗ್ಬೋದು. ನಾನು ಮಿನಿಮಮ್ 12 to 14 hours ಡೈಲಿ ಓದ್ತಿದ್ದೆ. ಆಮೇಲೆ ಆ ಥರ ಓದಿದಂದರೆ ಯಾವ ಕೋರ್ಸು ಟಫ್ ಇಲ್ಲ, ಎಲ್ಲವೂ ಮಾಡ್ಬೋದು. ಅವರು ತಿಳ್ಕೊಂಡಿರೋದಂಗೆ ಇರೋದ್ರಿಂದ ಡೆಡಿಕೇಶನ್ ಇತ್ತಂದ್ರೆ ಮಾಡ್ಬೋದು. ನೀವು ಹೇಳೋದಂದ್ರೆ ಮೇನ್ ನಮಗೆ ಡೆಡಿಕೇಟೆಡ್ ಓದಿದ್ರೆ ಏನು ಬೇಕಾದ್ರೂ ಓದ್ಬೋದು ಅಂತ. ನೀವು ಯಾವ ಥರ ಓದ್ತಿದ್ರಿ? ಯಾವ ಥರ ಸ್ಟಡಿ ಹ್ಯಾಬಿಟ್ಸ್ ಇತ್ತು ನಿಮ್ಮದು? ನಾನು ಮಿನಿಮಮ್ 12 to 14 hours ಓದ್ತಿದ್ದೆ. ಬೆಳಗ್ಗೆ ಮಾರ್ನಿಂಗ್ 6ಇಂದ 2 o'clockವರೆಗೂ ಒಂದು ಹಾಫ್ ಆನ್ ಅವರ್ ಬ್ರೇಕ್ ಕೊಟ್ಬಿಟ್ಟು 5ವರೆಗೂ ಓದಿ ಆಮೇಲೆ ರಾತ್ರಿ 11 ಗಂಟೆವರೆಗೂ ಓದ್ತಾ ಇದ್ದೇವೆ. ಮತ್ತೆ ಸ್ಟಡಿ ಮಟೀರಿಯಲ್ಸ್ ಏನೇನು ನೀವು ರೆಫರ್ ಮಾಡ್ತೀರಾ ಬೇರೆ ಸ್ಟೂಡೆಂಟ್ಸ್ಗೆ ಈಗ ಓದೋದಕ್ಕೆ ಪ್ರೆಸೆಂಟ್? ಆದರೆ ಸ್ಟಡಿ ಮೆಟೀರಿಯಲ್ಸ್ ಅಂದರೆ ನೀವು ಸಿ ಎ ಕೋರ್ಸ್ ಸೇರಿದಾಗ ಸಿ ಎ ಇನ್ಸ್ಟಿಟ್ಯೂಟ್ನವರೇ ಕೊಡ್ತಾರೆ ಸ್ಟಡಿ ಮೆಟೀರಿಯಲ್. ದಟ್ ಈಸ್ ಸಫಿಷಿಯೆಂಟ್. ಅದೇ ಸಾಲಕ್ಕೆ ಅದೇ ಬೇಕಾದಷ್ಟು ಇರುತ್ತೆ. ಹಂಗಾಗಿ ಇನ್ನೂ ಜಾಸ್ತಿ ಬೇಕಂದ್ರೆ ಸ್ಟಡಿ ಮೆಟೀರಿಯಲ್ ಸಿಗ್ತಾವೆ. ಪ್ಲಸ್ ಕೋರ್ಸ್ ಮೆಟೀರಿಯಲ್ ಅಂತಂದೇಳಿ ಪ್ರೈವೇಟ್ ಕೋಚಿಂಗ್ ಅಂತ ಮಾಡ್ತಾರೆ, ಅವನ್ನೂ ಓದ್ಬೋದು. ಸ್ಟಡಿ ಮೆಟೀರಿಯಲ್ ನನಗೆ ಅನ್ನಿಸ್ತಂಗೆ ಸ್ಟಡಿ ಮೆಟೀರಿಯಲ್ ಸಫಿಷಿಯೆಂಟ್. ಇನ್ಸ್ಟಿಟ್ಯೂಟಿಂದ ಕೊಡೋ ಮೆಟೀರಿಯಲ್ ಸಾಕು, ಬೇಕಾದಷ್ಟು. ಈಗ ನಿಮ್ಮ ಹತ್ರ ಎಷ್ಟೊಂದು ಜನ ಸಿ ಎ ಓದ್ತಿರೋರು, ಸಿ ಆಸ್ಪಿರೆಂಟ್ಸ್ಗಳು ಬಂದಿರುತ್ತೆ ಆರ್ಟಿಕಲ್ಶಿಪ್ಗೆ ಅಂತ. ಅವರು ಕಾಮನ್ ಆಗಿ ಮಾಡುವಂಥ ಮಿಸ್ಟೇಕ್ಸ್ಗಳೇನು? ಕಾಮನ್ ಆಗಿ ಏನು ಮಾಡ್ತಾರೆ, ಫಸ್ಟ್ ಬಂದಾಗ ಅರ್ಜಿ ಮಾಡ್ಬೇಕು ಅಂತೇಳಿ ಬಂದಿರ್ತಾರೆ. ಆಮೇಲೆ ಏನಾಗುತ್ತೆ, ಬರ್ತಾ ಬರ್ತಾ ಅವರು ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು ಫಸ್ಟ್. ಯಾರು ಏನಾರ ಅನ್ಕೊಳ್ಳಿ, ಒಬ್ಬೊಬ್ರು ಏನು ಮಾಡ್ತಾರೆ 1, 2, 3 ಅಟೆಂಪ್ಟಿಗೆ ಫೇಲ್ ಆದ ಕೂಡಲೇ ಡಿಸ್ಪರೇಟ್ ಆಗ್ಬಿಡ್ತಾರೆ.
ಹಂಗಾದ್ರೆ ಅವರು ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಓದಿ ಪಾಸ್ ಮಾಡ್ಬೋದು. ನಮ್ಮ ಹತ್ರ ಬಂದರೆ ಒಂದಿಷ್ಟು ಜನ ಪಾಸ್ ಆಗಿ ಹೋಗಿದ್ದಾರೆ. ಅವರೆಲ್ಲ ಡೆಡಿಕೇಶನ್ ಮಾಡಿ ನಾವು ಡೈರೆಕ್ಷನ್ ಮಾಡ್ತಿರ್ತೇವೆ. ಎಕ್ಸಾಮ್ ಬರೋದು ಫೇಲ್ ಆದಾಗ ಮೋಟಿವೇಟ್ ಮಾಡಿ, ಇಲ್ಲ ನೀವು ಇಲ್ಲಿ ತಪ್ಪು ಮಾಡಿರ್ತೀರಿ, ಇದನ್ನೆಲ್ಲ ಸರಿ ಮಾಡ್ಕೊಂಡ್ರೆ ಪಾಸ್ ಆಗ್ತೀರಿ ಅಂತ ಹೇಳ್ತೀವಿ. ಹಾಗೆ ನನ್ನ ಹತ್ರ ಒಂದು 3-4 ಜನ ಪಾಸ್ ಕ್ವಾಲಿಫೈಡ್ ಆಗಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾರೆ. ಈಗ ಪ್ರೆಸೆಂಟ್ ಟೆಕ್ನಾಲಜಿಗಳಲ್ಲಿ ತುಂಬಾ ಅಡ್ವಾನ್ಸ್ಮೆಂಟ್ ಆಗ್ತಿದೆ, ಅಥವಾ AI ಫೈನಾನ್ಷಿಯಲ್ ಸೆಕ್ಟರ್ ಆಗಿರ್ಬೋದು, ತುಂಬಾ ಸಾಫ್ಟ್ವೇರ್ ಕಂಪ್ನೀಸ್ ಈಗ ಎಷ್ಟೊಂದು ಸಾಫ್ಟ್ವೇರ್ ಬಂದಿದೆ ಫೈನಾನ್ಸ್ ರಿಲೇಟೆಡ್, ನಮಗೆ ಬಿಸ್ನೆಸ್ ಅನಾಲಿಟಿಕ್ಸ್ ಬಗ್ಗೆ ಆಗಿರ್ಬೋದು. ಅದು ಪರ್ಟಿಕ್ಯುಲರ್ CA ಪ್ರೊಫೆಷನ್ಗೆ ಏನಾದರೂ ಎಫೆಕ್ಟ್ ಮಾಡ್ತಿದ್ದಾನಾ? ಮೊದಲೇ ಏನಂತ ಟ್ರೆಡಿಷನಲ್ ಪ್ರಾಕ್ಟೀಸ್ ಅಂತ ಇತ್ತು, ಟ್ರೆಡಿಷನಲ್ ಸ್ಟಡಿ ಅಂತ ಇತ್ತು. ರೀಸೆಂಟ್ ಈ 10 ಇಯರ್ಸ್ ಆದಮೇಲೆ, ಲಾಸ್ಟ್ 10 ಇಯರ್ಸಿಂದ ಭಾಳನೇ ಚೇಂಜಸ್ ಆಗಿದೆ. ಈಗ ಲಾಸ್ಟ್ 2 ಇಯರ್ಸಿಂದ AI ಕೋರ್ಸ್, AI ಅಂತ ಏನು ಬಂದೈತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದರಿಂದ ನಿಮಗೆ ರೆಡಿಲಿ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಅಂದರೆ ಈಗ ಮೊದಲು ಸ್ಟಡಿ ಮೆಟೀರಿಯಲ್ ಅಷ್ಟು ಓದಿದ್ವಿ, ಈಗ ನಾವು ಬೇಕಾದಂಗೆ ರಿಸೋರ್ಸಸ್ ನಿಮಗೆ ವೆಬ್ಸೈಟ್ನೇ ಸಿಗ್ತವೆ, ಪ್ರೈವೇಟ್ ಕೋಚಿಂಗ್ನೇ ಸಿಗ್ತವೆ. ಸೊ ಹಂಗಾಗಿ AI ಕೋರ್ಸ್, ಈವನ್ ನಮ್ಮ ಇನ್ಸ್ಟಿಟ್ಯೂಟಲ್ಲಿ AI ಕೋರ್ಸ್ ಅಂತಂದೇಳಿ ಮಾಡಿದ್ದಾರೆ. ಈಗ ಚಾರ್ಟರ್ಡ್ ಅಕೌಂಟೆನ್ಸಿಗೆ ಅಂತಂದೇಳಿ 4 ಲೆವೆಲ್ಸ್ನಲ್ಲಿ, ಅದರ ಲೆವೆಲ್ 1 ನಾನು ಕ್ವಾಲಿಫೈಡ್ ಆಗಿದ್ದೇನೆ ಮೊನ್ನೆ. ಈಗ ಇನ್ನೂ 3 ಲೆವೆಲ್ಸ್ ಅದಾವು. ಸೊ ಅದರಿಂದ ನಮಗೇನು ಮಾಡುತ್ತೆ, ಈಗ ಒಂದು ವರ್ಕ್ ಮಾಡ್ತಿದ್ವಿ ಅಂದರೆ ಮುಂಚೆ ನಾವು ಪೇಪರು ಪೆನ್ನು ಟ್ರೆಡಿಷನಲ್ ಇರ್ತವೆ, ಅದು ಪ್ರಾಕ್ಟೀಸ್ ಮಾಡ್ತಿದ್ವಿ. ಈಗ ನಾವು AI ಟೂಲ್ಸ್ ಯೂಸ್ ಮಾಡಿ ನಾವು 2 ದಿವಸ ಮಾಡೋ ಕೆಲಸನ 1-2 ಅವರ್ಸ್ದಾಗ ಮಾಡ್ತಿದ್ದೇವೆ. ಸೊ ಹಂಗಾಗಿ ನಮ್ಮ ಪ್ರಾಕ್ಟೀಸ್ ಏನಾಗ್ಬಿಟ್ಟಿರ್ತೀವಿ, AI ಬ್ಲೆಂಡೆಡ್ ಪ್ರಾಕ್ಟೀಸ್ ಟೆಕ್ನಾಲಜಿಕಲ್ ಭಾರಿ ಇಂಪ್ರೂವ್ಮೆಂಟ್ ಆಗಿದೆ. ಈಗ ನೀವು ಪ್ರೆಸೆಂಟ್ ಪಬ್ಲಿಕ್ಗಳಿಗೆ, ಕಾಮನ್ ಪೀಪಲ್ಗಳಿಗೆ ಅಟ್ಲೀಸ್ಟ್ ಏನಪ್ಪ ಫೈನಾನ್ಷಿಯಲ್ ಪ್ಲಾನಿಂಗ್ ಅವರು ಯಾವ ಏಜಲ್ಲಿ ಇದ್ದಾಗ ಎಷ್ಟು ಬೇಗ ಶುರು ಮಾಡ್ಬೇಕು ಅಂತೀರಾ? ಫೈನಾನ್ಷಿಯಲ್ ಅಂದರೆ ಈಗ ಯಾರು ಬಿಸ್ನೆಸ್ ಮಾಡ್ತಾರಲ್ಲ, ಬಿಸ್ನೆಸ್ ಶುರು ಮಾಡಿದಾಗ ಅಟ್ ದಿ ಸ್ಟೇಜ್ ಆಫ್ ಇನಿಷಿಯಲ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಅವ್ರು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿಕೋಬೇಕು. ಅಕಸ್ಮಾತ್ ಗೊತ್ತಾಗ್ಲಿದ್ರೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಹೇಗೆ ಅಂತ. ಮತ್ತೆ ನೀವು ನೋಡಿದಂಗೆ ನಿಮ್ಮದ ತುಂಬಾ ಜನ ಕ್ಲೈಂಟ್ಸ್ ಬರ್ತಾರೆ, ಅವರ ಏನಪ್ಪ ಫೈನಾನ್ಷಿಯಲ್ ರಿಪೋರ್ಟ್ಸ್ ಇಸ್ಕೊಂಡು ಆಡಿಟಿಂಗಿಗೆ ಅದಕ್ಕೆ ಅಂತ ಬಂದಿರ್ತಾರೆ. ಅವ್ರ ಫೈನಾನ್ಷಿಯಲ್ ಬಿಸ್ನೆಸ್ ರಿಪೋರ್ಟ್ಸ್ ಅಲ್ಲಿ ಬಿಸ್ನೆಸ್ ಓನರ್ಸ್ ಮಾಡೋಂಥ ಮೇಜರ್ ಮಿಸ್ಟೇಕ್ಸ್ ಏನು ನಿಮಗೆ ಕಂಡು ಬಂದಿರಂಗೆ? ಬಿಸ್ನೆಸ್ ಫೈನಾನ್ಷಿಯಲ್ ರಿಪೋರ್ಟ್ಸ್ ಅಂದರೆ, ಈಗ ಅವ್ರು ಬಿಸ್ನೆಸ್ ಮಾಡಿದ್ಮೇಲೆ ಒಂದು ಫೈನಾನ್ಷಿಯಲ್ ರಿಪೋರ್ಟ್ಸ್ ರೆಡಿ ಮಾಡ್ತಾರೆ. ಅವರು ರೆಡಿ ಮಾಡಿದಾಗ ಏನಾಗ್ಬಿಡ್ತೈತಿ, ಒಂದೆರಡು ಎಕ್ಸ್ಪೆಂಡಿಚರ್ ಇರ್ಬೋದು, ಇಲ್ಲ ಇನ್ಕಮ್ ಇರ್ಬೋದು, ಅವನ್ನ ಏನು ಮಾಡ್ತಾರೆ, ಅವನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಇರ್ತವೆ. ಅದರೊಳಗೆ ಬೈಫರ್ಕೇಷನ್ ಕನ್ಫ್ಯೂಷನ್ ಇರ್ತೈತಿ. ನಾವು ಅದನ್ನ ರಿಸಾಲ್ವ್ ಮಾಡಿ, ಇಲ್ಲ ಇದು ಇಲ್ಲಿ ಬರಬೇಕು, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಬೇಕು, ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹಾಕಿರಿ, ಸೊ ಇದು ಇಲ್ಲಿ ಮಾಡ್ಬೇಕಂತ ಆ ಥರ ನಾವು ಸಜೆಷನ್ ಕೊಡ್ತೇವೆ, ಗೈಡ್ ಮಾಡ್ತೇವೆ, ಮಾಡಿ ಅದರ ಪ್ರಕಾರ ಫೈನಾನ್ಷಿಯಲ್ ರಿಪೋರ್ಟ್ಸ್ನ ರೆಡಿ ಮಾಡ್ತೀವಿ. ನೀವು ಹೇಗೆ ವರ್ಕ್ ಪ್ರೆಷರ್ ಮತ್ತು ಡೆಡ್ಲೈನ್ಸ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಇಲ್ಲ, ಮುಂಚೆ ಟ್ರೆಡಿಷನಲ್ ಪ್ರಾಕ್ಟೀಸ್ ಇದ್ದಾಗ ಅವೆಲ್ಲ ಪ್ರೆಷರ್ ಅವೆಲ್ಲ ಇತ್ತು. ಈಗ ಆನ್ಲೈನ್ ಆಗಿರೋದ್ರಿಂದ ಎಲ್ಲ ಆಫೀಸ್ನಾಗೆ ಆನ್ಲೈನ್ ಆಗಿರೋದ್ರಿಂದ ನೀವು ಡೆಡ್ಲೈನ್ಸು, ಪ್ರೆಷರು ಅವೆಲ್ಲ ಏನು ಇಲ್ಲ. ಅದು ಪ್ರೆಷರ್ ಅಂದರೆ ನಾವು ತಗೊಂಡ್ರೆ ಪ್ರೆಷರ್ ಆಗುತ್ತೆ. ಇಲ್ಲಾಂದ್ರೆ ವರ್ಕ್ ಇವಾಗ ಆನ್ಲೈನ್ ಸ್ವಲ್ಪ ಇದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗಿರೋದು ಸ್ವಲ್ಪ ನಿಮಗೆ ಸಿಂಪ್ಲಿಫೈ ಆಗಿದೆ. ಮತ್ತೆ ನಿಮಗೆ ಈಗ CA ಪ್ರೊಫೆಷನ್ ಪ್ರಾಕ್ಟೀಸ್ ಮಾಡ್ತಿರೋದ್ರೆ ನಿಮಗೆ ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್, ಈಗ ನಿಮಗೆ ಎರಡನ್ನೂ ಅಟ್ ಎ ಟೈಮ್ ಬ್ಯಾಲೆನ್ಸ್ ಮಾಡೋದಕ್ಕೆ ಪಾಸಿಬಲ್ ಇದೆನಾ, ಸಾಧ್ಯ ಇದೆನಾ ಅಂತ? ಮಾಡ್ಬೋದು. ಅಂದರೆ ನೀವು ಪ್ರೊಫೆಷನ್ ಮಾಡ್ಬೇಕಾದ್ರೆ ನೀವು ಪರ್ಸ್ನಲ್ ಏನೋ ಇಲ್ಲಿ ತಗೊಂಡು ಆಫೀಸಿಗೆ ಬರಬಾರ್ದು. ಪರ್ಸ್ನಲ್ ಲೈಫ್ ಪರ್ಸ್ನಲ್ನಾಗೆ ಇಟ್ಕೋಬೇಕು, ಮನೆಯಲ್ಲಿ ಇಟ್ಕೋಬೇಕು. ಮನೆಯಲ್ಲಿ ಪ್ರೊಫೆಷನ್ ತಗೊಂಡು ಹೋಗ್ಬಾರ್ದು, ಅಲ್ಲಿ ಇಲ್ಲಿ ತಗೊಂಡು ಹೋಗಲಿಲ್ಲ ಅಂದರೆ ನೀವು ಆರಾಮಾಗಿ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಈಗ ಮತ್ತೆ ಈಗ CA ಓದ್ಬೇಕಂದ್ರೆ ಈಗ ಅಕೌಂಟಿಂಗ್ ಸ್ಕಿಲ್ಸ್ ಬಿಟ್ಟು, ಅಕೌಂಟಿಂಗ್ ರಿಲೇಟೆಡ್ ನಾಲೆಡ್ಜ್ ಬಿಟ್ಟು ಮತ್ತೆ ಬೇರೆ ಯಾವ ಥರ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ CA ಆಸ್ಪಿರೆಂಟ್? CA ಆಸ್ಪಿರೆಂಟಿಗೆ ಫಸ್ಟ್ ಅಕೌಂಟಿಂಗ್ ನಾಲೆಡ್ಜ್ ಇರಬೇಕು. ಫಸ್ಟ್ ಅಪ್ಲಿಕೇಬಲ್ ಲಾಸ್ಗಳು ಇರ್ತವೆ. ಇನ್ಕಮ್ ಟ್ಯಾಕ್ಸ್ ಎಕ್ಸಾಂಪಲ್, ಇನ್ಕಮ್ ಟ್ಯಾಕ್ಸ್ ಇದೆ, GST ಲಾ ಇದೆ, ಪ್ರೊಫೆಷನಲ್ ಟ್ಯಾಕ್ಸ್ ಅದು ಲಾ ಇದೆ, ಆಮೇಲೆ PF, ESI ಅಪ್ಲಿಕೇಬಲ್ ಲಾಸ್ ಏನು ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ ಏನು ಕೊಟ್ಟಿರ್ತಾರಲ್ಲ ಅದರೊಳಗೆಲ್ಲ ಲಾಸ್ ಇರುತ್ತೆ. ಅದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ಅದಿಷ್ಟೇ ಏನಪ್ಪ ಅಂತ ಅಂತೀರ. ಮತ್ತೆ ನೀವು ಏನಾದರೂ CA ಆಸ್ಪಿರೆಂಟ್ಸ್ಗೆ ಕೊಡುವಂಥ ಮೇಜರ್ ಅಡ್ವೈಸಸ್ ಏನಾದರೂ ಇದೆನಾ?
ಸಿ ಆಸ್ಪಿರೆಂಟ್ಸಿಗೆ ಫಸ್ಟ್ ಅವ್ರದ್ದು 100% ಕಾನ್ಫಿಡೆನ್ಸ್ ಇರಬೇಕು. ಒಂದು ಸಿ ಕೋರ್ಸ್ ಸೇರಿದ ಮೇಲೆ ನನಗೆ 100% ಮಾಡೇ ಮಾಡ್ತೀನಿ ನಾನು ಇತ್ತು ಅಂದರೆ, ಆಮೇಲೆ ಇರೋದಷ್ಟೇ ಅಲ್ಲ, ಅದ್ರ ಪ್ರಕಾರ ಅವರು ಡೆಡಿಕೇಶನ್ ಮಾಡಿ ಸ್ಟಡಿ ಮಾಡ್ಬೇಕು. ಸ್ಟಡಿ ಮಾಡಿದ್ರೆ 100% ಅವ್ರ ಸಕ್ಸೀಡ್ ಆಗ್ತಾರೆ. ಆಮೇಲೆ ಎಕ್ಸಾಮ್ ಯಾವ ಥರ ಎಲ್ಲರೂ ಓದ್ತಾರೆ, ಅಲ್ಲಿ ಎಕ್ಸಾಮಿನರ್ ಅಂದರೆ ಏನು ವ್ಯಾಲ್ಯೂಯೇಟ್ ಮಾಡ್ತಾರಲ್ಲ ಅವರು, ಆಮೇಲೆ ಎಕ್ಸಾಮ್ ಬರೆಯೋದು ಅವ್ರದ್ದು ಮೀಡಿಯಾ ಏನಪ್ಪ ಅಂದರೆ ನಮ್ಮ ಪೇಪರ್ಸ್ ಬರೆದಿರೋ ಪೇಪರ್ಸ್ ಅದು ಕರೆಕ್ಟಾಗಿ 3 ಅವರ್ಸ್ನಾಗ ಬರೆಯೋದು ಗೊತ್ತಾಗುತ್ತೆ. ಅದಕ್ಕೆ ಸ್ಪೀಡು, ಆಮೇಲೆ ನಾವು ಹೆಂಗೆ ಅಬ್ರಿವೇಷನ್ ಯೂಸ್ ಮಾಡ್ತೀವಿ, ಇಲ್ಲಿ ಸಿ ಎ ಒಳಗೆ ಅಬ್ರಿವೇಷನ್ ಏನು ಯೂಸ್ ಮಾಡಬಾರ್ದು, ಆಮೇಲೆ ಓವರ್ ರೈಟ್ ಮಾಡಬಾರ್ದು. ಆ ಥರ ಇತ್ತು ಅಂದರೆ ಇಟ್ ಶುಡ್ ಬಿ ಐ ಅಪೀಲ್ ಟು ದಿ ಎಕ್ಸಾಮ್ ವ್ಯಾಲ್ಯೂಯೇಟರ್. ಅದು ಚೆನ್ನಾಗಿತ್ತು ಅದು ಫಸ್ಟ್ 2 ಪೇಪರ್ ನೋಡಿದ್ದು ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ಪೇಜಸ್ ನಾನು ಕ್ಲೀನಾಗಿ ವ್ಯಾಲ್ಯೂಯೇಟ್ ಮಾಡ್ತಾನೆ. ಫಸ್ಟೇ ಅವು ಚಿತ್ರಕಾಟು ಇದೆಲ್ಲ ಮಾಡಿದ್ರು ಅಂದ್ರೆ ಮುಂದೆ ಅವರೇ ಒಂಥರ ಇದಾಗ್ಬಿಡ್ತಾರೆ, ಇದು ಸರಿ ಇಲ್ಲ ಅಂದರೆ ಈಗ ಬರ್ದಾನಂತ ಅವ್ರಿಗೆ ಒಂದು ನಮ್ಮಲ್ಲಿ ಬೇಜಾರಾಗಿ ನೆಕ್ಸ್ಟ್ ಮಾಡೋದೇ ವ್ಯಾಲ್ಯೂಯೇಟ್ ಮಾಡೋದೇ ಕಡಿಮೆ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಕರೆಕ್ಟಾಗಿ ಪ್ರೆಸೆಂಟೇಷನ್ ಕರೆಕ್ಟಾಗಿ ಇರಬೇಕು ಆನ್ಸರ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ದ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್. ಸೊ ಥ್ಯಾಂಕ್ ಯು ಫಾರ್ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ನಮ್ಗೆ ಆಪರ್ಚುನಿಟಿ ಕೊಡೋದಕ್ಕೆ, ಒಂದು ವಿಡಿಯೋ ಮಾಡ್ಕೊಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊತೀನಿ. ಇಷ್ಟೋ ತನಕ ನಿಮಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.